all are fine? Yes. Today is Monday. How you enjoyed your weekend? Saturday, Sunday? Have you went somewhere? I hope you went to watch any movie. Yes, the new movie released. No, that Robert. You went to see that one, or you just spent the time by going outside? Yes, children, I think you all went and enjoyed your weekend. Avudala makla, once in a while you go for outside also because we need each and everything. Okay? Before starting my class, today we will give little bit concentration of our food. ನಾವು ದಿನ ಏನು ತಿಂತೀವಿ ಅನ್ನೋದನ್ನ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಇದನ್ನ ಡೈಲಿ ನೀವು ಊಟ ಮಾಡ್ತೀರಲ್ಲ, ಅದ್ರದ್ದು ಯೂಸ್ಫುಲ್ ಏನಂತ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ನಾಳೆ ಯಾರಾದರೂ ಕೇಳ್ತಾರೆ ಅಂದ್ಕೊಳ್ಳಿ, ಯಾಕೆ ನೀನು ಯಾವಾಗೂ ಮೊಸರು ತಿಂತೀಯ ಅಂತ ಕೇಳಿದಾಗ ನೀವೇನಂತ ಹೇಳಬೇಕು, ನನಗೆ ಮೊಸರು ಇಷ್ಟ ಅಂತ ಹೇಳ್ತೀರಾ. ಆದರೆ ಮೊಸರು ಯಾಕೆ ತಿಂತೀರಾ, ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ. ಅದನ್ನು ಯೂಸ್ಫುಲ್ಲಾಗಿ ಕಲ್ತ್ಕೊಳ್ಳಿ ಮಕ್ಕಳ. ಓಕೆ, ಮೊದಲನೇದು ಅನ್ನ ತುಂಬ ಟೇಸ್ಟಾಗಿರುತ್ತಲ್ಲ. ಎಲ್ಲ ಸಾಂಬಾರಿಗೂ ನಾವು ಅನ್ನನ ಊಟ ಮಾಡೇ ಮಾಡ್ತೀವಲ್ಲ, ಹೌದು, ಅದು ರಿಚ್ ಇನ್ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಅನ್ನನ ಎಲ್ಲರೂ ಜಾಸ್ತಿ ತಿನ್ನಬೇಕು, ಅದು ನಿಮಗೆ ವೆಯ್ಟ್ನ ಗೇನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ವಾಟರ್, ಇದು ನಮ್ಮ ಬಾಡಿಲಿ ಡಿಹೈಡ್ರೇಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಯು ಹ್ಯಾವ್ ಟು ಡ್ರಿಂಕ್ ಅಟ್ಲೀಸ್ಟ್ ಫಾರ್ ಯುವರ್ ಏಜ್ ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ವಾಟರ್ ಇನ್ ಎ ಡೇ. ನಿಮಗೆ ಒಂದು ದಿನದಲ್ಲಿ 3 ಲೀಟರ್ ನೀರು ನೀವು ಕುಡಿಲೇಬೇಕು. ಅಂದರೆ ಕಂಪ್ಲೀಟ್ ಬರೀ ನೀರೇ ಕುಡಿಯೋಕ್ಕಂತಲ್ಲ, ಲಿಕ್ವಿಡ್ ಐಟಮ್ಸ್ ಸೇರಿ 3 to 4 ಲೀಟರ್ಸ್ ಯು ಹ್ಯಾವ್ ಟು ಡ್ರಿಂಕ್. ನೆಕ್ಸ್ಟ್ ಬಿಸ್ಕೆಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಎ ಫುಡ್ ಅಲ್ವಾ. ಬಿಸ್ಕೆಟ್ನ ನೀವು ಯಾವಾಗಲೂ ಡೈಲಿ ಟ್ವೈಸ್ ತೊಗೊತೀರಲ್ಲ, ಇನ್ ದ ಮಾರ್ನಿಂಗ್ ಆ್ಯಂಡ್ ಆಲ್ಸೋ ಇನ್ ದ ಈವ್ನಿಂಗ್ ವಿತ್ ಅ ಗ್ಲಾಸ್ ಆಫ್ ಮಿಲ್ಕ್. ಹೌದಲ್ಲ, ಅದು ವೀಟಿಂದ ಮಾಡಿರ್ತಾರೆ ಮಕ್ಕಳ, ಅದು ನಿಮಗೆ ತುಂಬ ಒಳ್ಳೆಯದು. ನೀವು 2 ಬಿಸ್ಕೆಟ್ ದಿನ ತಿನ್ಬಹುದು. ನೆಕ್ಸ್ಟ್ ಐಸ್ ಕ್ರೀಮ್, ಇದು ಒಳ್ಳೆ ಫುಡ್ಡೇ. ಯಾಕೆಂದರೆ ಇಟ್ ಈಸ್ ರಿಚ್ ವಿತ್ ಕ್ರೀಮ್ ಅಲ್ವಾ. ಅದರಲ್ಲಿ ಕ್ರೀಮ್ ಹಾಕಿ ಮಾಡಿರೋದ್ರಿಂದ ಅದು ನಿಮಗೆ ಏನು ಕೊಡುತ್ತೆ, ಸಪ್ಲಿಮೆಂಟ್ಸ್ ಜಾಸ್ತಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಈಸ್ ಸ್ವೀಟು ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಬಾಡಿಲಿರೋ ಸುಕ್ರೋಸ್ನೆಲ್ಲ ಅದನ್ನ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ನಿಮ್ಮದು ಟೇಸ್ಟ್ ಬಡ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ಕೇಕ್ ಹೇಗಿರುತ್ತೆ ಮಕ್ಕಳ? ಕೇಕಲ್ಲಿ ಏನು ಹಾಕಿರ್ತಾರೆ, ಮೈದಾ ಇರುತ್ತೆ. ಮೈದಾ ಇಸ್ ನಾಟ್ ಗುಡ್ ಮಕ್ಕಳ, ಬಟ್ ಯು ಕ್ಯಾನ್ ಹ್ಯಾವ್ ಇಟ್. ವಿತ್ ದ್ಯಾಟ್ ಏನು ಹಾಕಿರ್ತಾರೆ, ಪ್ಲೆಂಟಿ ಆಫ್ ಬಟರ್ ಹಾಕಿರ್ತಾರೆ. ಹೌದಲ್ವಾ, ಕೇಕ್ ಮಾಡುವಾಗ ಏನಾಗ್ತಾರೆ, ಪ್ಲೆಂಟಿ ಆಫ್ ಬಟರ್ ಹಾಕಿರ್ತಾರೆ, ಅಂದರೆ ಬೆಣ್ಣೆಯಿಂದ ಮಾಡಿರ್ತಾರಲ್ಲ. ಸೊ ಅದು ನಿಮ್ಗೆ ಏನಾಗುತ್ತೆ, ನಿಮ್ಮ ವೆಯ್ಟ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ಹಾಲು ನೀವು ದಿನ ಡೈಲಿ ತಗೊಳ್ಳೇಬೇಕಲ್ವಾ, ಬಿಕಾಸ್ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಂ ರಿಚ್ ಆದ್ದರಿಂದ ಹಾಲನ್ನು ನೀವು ದಿನ 2 ಗ್ಲಾಸ್ ಕುಡಿಬೇಕು. ಒನ್ಸ್ ಇನ್ ಮಾರ್ನಿಂಗ್, ಒನ್ಸ್ ಇನ್ ಈವ್ನಿಂಗ್ ಆ್ಯಂಡ್ ಆಲ್ಸೋ ಬಿಫೋರ್ ಗೋಯಿಂಗ್ ಟು ಯುವರ್ ಬೆಡ್. 3 ಟೈಮ್ ನೀವು ಹಾಲು ಕುಡಿದ್ರೆ ತುಂಬ ಚೆನ್ನಾಗಾಗ್ತೀರ ಮಕ್ಕಳು. ನೀವು ಬರೀ ದಪ್ಪ ಆಗೋದಂತಲ್ಲ, ನಿಮ್ಮ ಗ್ರೋತು ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೆ ನೀವು ಫೇರ್ ಆಗು ಆಗ್ತೀರಾ. ಓಕೆ, ಮೊಟ್ಟೆ ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ, ಎಗ್ ಅಂತ ಹೇಳ್ತಾರೆ. ಡೈಲಿ 1 egg ಯು ಹ್ಯಾವ್ ಟು ಈಟ್. 1 egg ಈಸ್ ಈಕ್ವಲೆಂಟ್ ಟು 1 ಆ್ಯಪಲ್. ಒಂದು ಸೇಬು ನೀವು ಏನು ತಿಂತೀರೋ ಅಲ್ಲಿರೋ ಎಲ್ಲ ಕ್ಯಾಲ್ಸಿಯಂ ಥಿಂಗ್ಸು ನಿಮಗೆ 1 ಎಗ್ಗಲ್ಲಿ ಬರುತ್ತೆ. ಸೊ ಪ್ರೋಟೀನ್ಸ್ ಮತ್ತು ಕ್ಯಾಲ್ಸಿಯಂ ಇದರಿಂದ ದಿನಕ್ಕೆ 1 ಮೊಟ್ಟೆ ತಿನ್ನಲೇಬೇಕು. ನೀವು ನಾನ್ ವೆಜಿಟೇರಿಯನ್ ಅಲ್ಲದೆ ವೆಜಿಟೇರಿಯನ್ ಅಂತ ಆಗಿದ್ದರೆ ನೀವು ಮೊಟ್ಟೆ ತಿನ್ನೋಕ್ಕೆ ಬರಲ್ಲ, ಇಷ್ಟ ಇಲ್ಲ ಅಂದರೆ ಆ ಯೆಲ್ಲೋ ಕಲರ್ನ ತೆಗೆದು ಜಸ್ಟ್ ವೈಟ್ ಕಲರ್ನ ಯು ಕ್ಯಾನ್ ಹ್ಯಾವ್. ದಟ್ ಈಸ್ ನಾಟ್ ಎ ನಾನ್ ವೆಜಿಟೇರಿಯನ್, ಇಟ್ ಈಸ್ ಆಲ್ಸೋ ಎ ವೆಜಿಟೇರಿಯನ್ ಚಿಲ್ಡ್ರನ್. ಯು ಕ್ಯಾನ್ ಈಟ್ ದ ಎಗ್. ಆಯಿತಾ, ಒಂದು ದಿನಕ್ಕೆ ಮೊಟ್ಟೆ ತಿನ್ಬೋದು. ಚಪಾತಿ, ವೀಟ್ ಐಟಮ್ಸು, ರಿಚ್ ವಿತ್ ದ ಫೈಬರ್ಸು, ಇದನ್ನು ತುಂಬ ಎಸೆನ್ಷಿಯಲ್ಸ್ ಇರುತ್ತೆ. ಸೊ ನೀವು ಚಪಾತಿನ ಥ್ರೈಸ್ ಇನ್ ಎ ವೀಕ್ ನೀವು ತಿನ್ಬೋದು. ನೆಕ್ಸ್ಟ್ ಈಸ್ ಬ್ರೆಡ್ ಯಾವುದ್ರಲ್ಲಿ ಮಾಡ್ತಾರೆ, ಮೈದಾದಲ್ಲಿ ಮಾಡಿರ್ತಾರೆ. ಅದು ನಿಮಗೆ ಕಾಂಟೆಂಪ್ರರಿ ಫುಡ್ ಅಂತ ಆಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಸ್ ದೋಸಾನ ನಿಮಗೆ ಒಂದು ಹೆಲ್ದಿ ಮತ್ತು ಡಯಟ್ ಫುಡ್ ಅಂತ ಹೇಳ್ತಾರೆ. ಅದು ಯಾವುದರಲ್ಲಿ ರಿಚ್ ಆಗಿರುತ್ತೆ, ಅದು ಫರ್ಮೆಂಟ್ ಇರೋದ್ರಿಂದ, ಈಸ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಒಳ್ಳೆಯದು ನಿಮಗೆ ಫುಡ್ಡು. ಚಿಲ್ಡ್ರನ್, ದೋಸೆ ಜಾಸ್ತಿ ಎಣ್ಣೆ ಯೂಸ್ ಮಾಡೋಣ ನಾವು. ಸೊ ದೋಸಾ ಇಸ್ ಎ ಹೆಲ್ದಿ ಆ್ಯಂಡ್ ಗುಡ್ ಫುಡ್ ಫಾರ್ ಯು. ದೆನ್ ಇಡ್ಲಿ ಈಸ್ ಎ ಕಿಂಗ್ ಆಫ್ ದಿ ಫುಡ್. ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಇಡ್ಲಿ ವಡ ಸಾಂಬಾರ್ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಅದಕ್ಕೆ ಅದನ್ನ ಏನು ಹೇಳ್ತೀವಿ ನಾವು, ಕಿಂಗ್ ಆಫ್ ದಿ ಫುಡ್ ಅಂತ ಹೇಳ್ತೀವಿ. ಅದನ್ನು ಎಲ್ಲರೂ ಇಷ್ಟಪಟ್ಟು ಇಡ್ಲಿನ ತಿಂತಾರೆ. ಅದು ಒಳ್ಳೆ ಹೆಲ್ದಿ ಫುಡ್ಡು. ಯಾರಾದರೂ ಪೇಷಂಟ್ಸ್ ಇದ್ದರೂ ನಾವು ಏನು ಕೊಡ್ತೀವಿ, ಇಡ್ಲಿ ಕೊಡ್ತೀವಿ. ಸೊ ದೀಸ್ ಆರ್ ಸಮ್ ಫುಡ್. ಆಯಿತಾ, ಇದು ನಾವು ಸ್ವಲ್ಪ ಆಹಾರದ ಬಗ್ಗೆ
ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವಾಗಲೂ ಅಷ್ಟೇ ನೀವು ಎಷ್ಟು ಚೆನ್ನಾಗಿ ಊಟ ತಿಂಡಿ ಮಾಡ್ತೀರೋ ನೀವು ಅಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಇರ್ತೀರ ಮಕ್ಕಳ. ಸೊ ಆಲ್ವೇಸ್ ಈಟ್ ಆಲ್ ದ ಫುಡ್ಸ್. ಓಕೆ, ಎಸ್ ಎಸ್. Shall we start our class children? Today shall we start our class? Yes. First we will start with the English. Now English ಅಲ್ಲಿ ಏನು ಕಲಿತಾ ಇದ್ದೀವಿ ಮಕ್ಕಳ? English ಅಲ್ಲಿ ನಾವು ಏನು ಕಲಿತಾ ಇದ್ವಿ? Yes, we were learning the opposites. Opposites ಅಂದ್ರೆ ವಿರುದ್ಧ ಪದವನ್ನು ನಾವು ಕಲಿತಾ ಇದ್ವಿ ಅಲ್ವಾ? I will show you some examples for that. Okay, what is these two? Tall and short. Otherwise, tall is short. ಹೌದಲ್ವಾ? Tall and short. Next, ಇದನ್ನ ಈಗ ಇಟ್ಕೊಂಡ್ರೆ ಏನಾಗುತ್ತೆ? ಈಗಿಟ್ರೆ ಲಾಂಗ್ ಅಂಡ್ ಶಾರ್ಟ್ ಏನಾಗುತ್ತೆ? ಲಾಂಗ್ ಅಂಡ್ ಶಾರ್ಟ್ ಆಗುತ್ತೆ ಅಲ್ವಾ? ಲಾಂಗ್ ಅಂಡ್ ಶಾರ್ಟ್ ಆಗುತ್ತೆ. ಟಾಲ್ ಅಂಡ್ ಶಾರ್ಟ್, ಲಾಂಗ್ ಅಂಡ್ ಶಾರ್ಟ್. ಮತ್ತೆ ನೆಕ್ಸ್ಟ್ ನಾನು ಏನಂತ ಹೇಳ್ತೀನಿ ನಿಮಗೆ? ಓಪನ್ ಯುವರ್ ಬುಕ್ಸ್ ಅಂತ ಹೇಳ್ತೀನಿ. ಏನಿರುತ್ತೆ ಈ ಬುಕ್ನ ನೀವು ಈ ಥರ ಓಪನ್ ಮಾಡಿದ್ರೆ ಓಪನ್, ಇದಂದ್ರೆ ಕ್ಲೋಸ್. ಓಪನ್ ಕ್ಲೋಸ್ ಏನು ಹೇಳಿ? ಓಪನ್ ಆ್ಯಂಡ್ ಕ್ಲೋಸ್. ಓಪನ್ಗೆ ಆಪೋಸಿಟ್ ವರ್ಡು ಕ್ಲೋಸ್ ಆಗುತ್ತೆ ಹೌದಲ್ವಾ? ಓಪನ್ಗೆ ಆಪೋಸಿಟ್ ವರ್ಡ್ ಕ್ಲೋಸ್ ಆಗುತ್ತೆ. I have two apples here. Okay, can you see the two apples? One is big, one is small. One is big, one is small. So big and small. Big and small. Next, this is which color? Pen. Black and white. Black and white. Black and white. This is the opposite. Black color ಮತ್ತೆ white color. Black ಮತ್ತೆ white color ಇದೆರಡು ನಿಮಗೆ opposite ಆಗುತ್ತೆ ಅಲ್ವಾ? Next is, can you tell me what is this? This is the example of tall and short. Tall and short ಇದು ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಅಥವಾ ವೈಲ್ಡ್ ಅಂಡ್ ಕಾಮ್. ವೈಲ್ಡ್ ಅಂದ್ರೆ ವೈಲ್ಡ್ ಅನಿಮಲ್, ಇದೆ ನಿಮಗೆ ಫಾರ್ಮ್ ಅನಿಮಲ್. ಆ ಥರ ಇದು ಆಪೋಸಿಟ್ ಆಗುತ್ತೆ. ನೆಕ್ಸ್ಟು ಓಕೆ, ದಿಸ್ ಈಸ್ dirt. This is clean. This is dirt. This is clean. Clean and dirty. Clean and dirty. Next is, see, this is smiling and this is crying. So happy and sad. Happy and sad. Okay, correct? Happy and sad. Happy and sad. Next one is, see, the apple is inside the box. In and out. In and out. So in andre ಒಳಗೆ, out andre ಹೊರಗೆ. See, so many examples I have taken, like tall and short, long and short. Tall and short, long and short. Tall ಅಂದ್ರೆ ಉದ್ದ, short ಅಂದ್ರೆ ಗಿಡ್ಡ. Long and short ಅಂದ್ರೆ long ಅಂದ್ರೆ ಅದು ಉದ್ದಾನೆ, ಬಟ್ ಅದು ವರ್ಟಿಕಲ್ ಇರುತ್ತೆ, ಇದು ಹಾರಿಜಾಂಟಲ್ ಇರುತ್ತೆ. ನೆಕ್ಸ್ಟ್ ಓಪನ್ ಅಂಡ್ ಕ್ಲೋಸ್. ಓಪನ್ ಅಂಡ್ ಕ್ಲೋಸ್. ಓಪನ್ ಅಂದ್ರೆ
Open the box, close the box. Box, close the box ಅಂತ ಹೇಳ್ತೀವಿ. Big and small, big and small. Example like big tree, small plant. Big tree, small plant. Black and white, black and white. Black ಅಂದ್ರೆ ಏನು ಮಕ್ಕಳ? Black ಅಂದ್ರೆ ಕಪ್ಪು. ಕಪ್ಪಿಗೆ ಮತ್ತೆ ಬಿಳುಪು. ಕಪ್ಪಿಗೆ ಬಿಳುಪು. Clean and dirty. Clean ಅಂದ್ರೆ clean your table ಅಂತ ಹೇಳ್ತೀವಿ. So dirty, clean your table ಅಂತ ಹೇಳ್ತೀವಲ್ಲ. So clean ಗೆ opposite ಯಾವುದು? Dirty. Happy and sad. ಹ್ಯಾಪಿ ಅಂದರೆ ನೀವು ತುಂಬ ಇದ್ದೀರಾ ಅಂತ. ಈಗ ಮಮ್ಮ ಏನಾದ್ರು ನಿಮ್ಗೆ ಗಿಫ್ಟ್ ಕೊಡಿಸಿದಾಗ ನೀವು ತುಂಬ ಹ್ಯಾಪಿ ಆಗಿರ್ತೀರಾ. ಅದೇ ಮಮ್ಮ ಹೋಮ್ವರ್ಕ್ ಬರೆಯೋಕೆ ಹೇಳಿದಾಗ ನೀವು ತುಂಬ ಸ್ಯಾಡ್ ಆಗ್ತೀರಾ. ಸೊ ಹ್ಯಾಪಿ ಆ್ಯಂಡ್ ಸ್ಯಾಡ್. ಇನ್ ಆ್ಯಂಡ್ ಔಟ್. ಯು ಕಮ್ ಇನ್ಸೈಡ್ ದ ಹೌಸ್, ಯು ಕ್ಯಾನ್ ಗೋ ಔಟ್ಸೈಡ್ ಟು ಪ್ಲೇ. Come inside the house, you can go outside to play. So in and out, in and happy and sad, in and out, clean and dirty, black and white, tall and short, long and short, open and close, big and small. Okay, these all are some opposites for you. Okay, I think already you have learned some opposites in your which book, children? Then given no in your reading readiness book already we have done. Just time revising you. What they given there? Happy and sad, hard and soft. Hard and soft. Hard ಅಂದ್ರೆ ಮುಟ್ಟಕ್ಕೆ ತುಂಬಾ ರಫ್ ಆಗಿರುತ್ತೆ, ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಅದೇ ಒಂದು ಬಾಲ್ ಎಲ್ಲ ನಿಮಗೆ ಹಾರ್ಡ್ ಆಗಿರುತ್ತೆ. Open and close. Open the window and close the window. White and black. White and black. Long and short. Long and short. And other opposite like slow and fast. Slow and fast. Day and night. Day and night. Fat and thin. Or small and big. Cold or hot. These all are opposites what we saw today. Okay. The homework is, I'll give you some homework. You have to write the opposites for the given word. Write where you have to write the homework here. Please write it in your 4 lines book. Okay. 9. Okay. These 8 questions in your 4 lines book, English homework book. In that you have to write the opposite for the girl. Fat, night, light, young, down, soft and full. You have to write the question. You have to write your answers for that. The opposite answer for that. Okay. This is your homework in your English class. Now we will move to our next class. That is our maths class. Okay.
We were learning the skip. Okay, today we are going to learn the skip counting of tens. ನಾನು ನಿಮ್ಗೆ ಏನು ಹೇಳಿದ್ದೆ, ಟೆನ್ಸ್ ಅಂದರೆ ಸ್ಕಿಪ್ ಕೌಂಟಿಂಗ್ ಆಫ್ ಟೆನ್ಸ್ನ ಹೇಗೆ ಕಲಿಯೋದು ಅಂತ ಹೇಳಬೇಕು. ಇಟ್ಸ್ ನಥಿಂಗ್ ಬಟ್ ಅ 10 ಇಂಟರ್ವಲ್. ಓಕೆ, 10 ಇಂಟರ್ವಲ್ಸ್ ಅಂದರೆ 10ಇಂದ ನೀವು 10 ಟೈಮ್ ಜಂಪ್ ಮಾಡಿದ್ರೆ ಏನು ಬರುತ್ತೋ ಅದಕ್ಕೆ ನಾವೇನು ಹೇಳ್ತೀವಿ, ಸ್ಕಿಪ್ ಕೌಂಟಿಂಗ್ ಆಫ್ ದ ಟೆನ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಐ ಶೋ ಯು ಸಮ್ ಇನ್ ಎ ನಂಬರ್ ಲೈನ್. ಓಕೆ, okay, I'll start from 0. 1, 2, 3, 4, 5, 6, 7, 8, 10. I'll write here 1, 2, 3, 4, 5, 6, 7, 8, 9 and 10. This is the tens counting. Okay, from there again you have to start 10 jumps. 1, 2, 3, 4, 5, 6, 7, 8, 9, 10. This is the 10 jumping. So what we understood, the skip counting of tens is nothing but a 10 jumps from the given number, that is called a tens of. Okay, skip counting of tens. All the skip counting of tens will ends with 0 only. So the skip counting of tens. Ten, 20, 30, 40, 50, 60, 70, 80, 90 and 100. 10, 20, 30, 40, 50, 60, 70, 80, 90 and the 100. These all are the skip counting of tens, 10, 100. Okay, all the numbers ended with a 0 only. So how many jumps they will take? They will take a 10 jumps to reach a 10. That counting is called as a skip counting of tens. Understood, children? Okay, please open your mathematics readiness book. What they given? 10, 20, 30 in all. You have to count how many pictures are, flowers are there, and you have to add the next number to that. Okay, like that. Get it in the end that you have to write in that box. Don't forget to write your name and put the date also, children. Okay, this is complete your homework. Mathematics readiness book, page number 82. Okay, understood now? Yes, we'll move to next thing, that is your smart class.
nature. Already we learned now what do you mean by nature. Natural nature you will find a waterfalls, mountains, hills, plains, and also volcanoes, lavas, and also the sea, beaches, forests, huge trees, and some areas like snows with full of snow. Like that you will see so many different kind of lands. Okay, when we are talking about the lands, we can see what are those valleys, lakes, plains, islands, like that so many things. Please open your page number, okay, in your Tell Me More book. Open the page number 32. In that they are given about the nature. What is there? As I told you, in the nature there will be sun and moon. That is compulsory. Sun, rainbow, hill, river, forest, waterfalls, and a jungle. As we all know, the sun and moon are the natural what lightning us. Correct alla? In the sun also we can see so many things which are very brighter. In moons and all we can see many kinds of yes stars and all we can see in the sky in the night, and the moon and skies are very clean to see, very nice to our eyes. Okay, what they are given? Question for conversation. Who gives us light? Who gives us light? ನಮಗೆ ಬೆಳಕು ಎಲ್ಲಿಂದ ಬರುತ್ತೆ ಮಕ್ಕಳ? ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಬೆಳಕು ನಮಗೆ ಎಲ್ಲಿಂದ ಬರುತ್ತೆ? The sun gives us light. Okay, the sun gives us light. What is the other word for jungle? ಹೌದಲ್ವಾ, ಜಂಗಲ್ಗೆ ಇನ್ನೊಂದು ವರ್ಡ್ ಏನು ಹೇಳ್ತಾರೆ? ಜಂಗಲ್ನ ನಾವು ಏನೇನೋ ಹೆಸರಿಂದ ಕರಿತೀವಲ್ಲ, ಕಾಡು ಅಂತ ಕರಿತೀವಿ ಕನ್ನಡದಲ್ಲಿ, ಅಭಯಾರಣ್ಯ ಅಂತ ಕರಿತೀವಿ, ಹಾಗೆಲ್ಲ ಕರಿತೀವಲ್ವಾ. So what is the other word for jungle? The other word for jungle is forest. Have you visited any forest? Yes. Once you go a long drive in a Bandipur, okay, you can see so many animals standing on the roadside only, children, like for elephants, buffaloes, wild buffaloes, so much of deers and all you can see near the Bandipur. Okay. Where do you see a rainbow? We see a rainbow in the sky. Where do you see a rainbow? We can see a rainbow in the sky. How many colors are there in a rainbow? Can you tell me how many colors are there and what are there? Yes, there are 7 colors. What are those that you only know? You have to answer me when we meet in a Zoom meet. Okay. Have you seen a waterfall? Have you seen a waterfall? Yes or no? Yes. Where you saw that waterfall? Have you played in the waterfalls? Yes. Do visit there. You can come visit the waterfall, children. This nature corner that homework in your okay, write 3 question and answer in internet book, that is Tell Me More book, page number 32. What are those? Who gives us light? What is the other word for jungle? Where do you see a rainbow? That you have to write in your Interleaf book. Okay, children, understood now? Yes. Before closing my class, today I am going to just introduce a little bit about the fisherman and his wife. One story I will tell you. I'll just tell you. You have to read at home. The fisherman and his wife. Once we are free in the next class, tomorrow's class or next class, we will discuss little about this story. The fisherman and his wife. Okay, children, take care. Bye.